ನೋಡಿ ಫ್ರೆಂಡ್ಸ್, ಈ ಫಿಟ್ಟಿಂಗ್ ಲೈನು ಅನ್ನೋದು ಈ ರೀತಿ ನೇರವಾಗಿ ಬರಲ್ಲ. ನಾವೆಷ್ಟೇ ಫಿಟ್ಟಿಂಗ್ ಮಾಡಿಕೊಟ್ರು ಕಸ್ಟಮರಿಗೆ ಇಲ್ಲಿ ಲೂಸ್ ಬರುತ್ತೆ, ಹಾರ್ಮೋಲಲ್ಲಿ ಲೂಸ್ ಬರುತ್ತೆ, ಇಲ್ಲ ಟೈಟ್ ಎದೆ ಹತ್ರ ಟೈಟ್ ಬರುತ್ತೆ. ಅಯ್ಯೋ ನಾನು ಯಾಕೆ ಬ್ಲೌಸ್ ಎಷ್ಟು ನೀಟಾಗಿ ಹೊಲ್ದಿರ್ತೀನಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತೀನಿ, ಆದರೂ ಸಹಿತ ಕಸ್ಟಮರಿಗೆ ಕೊಟ್ಟಾಗ ಫಿಟ್ಟಿಂಗ್ ಅನ್ನೋದು ಬರೋದೇ ಇಲ್ಲ, ಯಾಕಪ್ಪ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ರೆ ನೀವು ಫುಲ್ಲಾಗಿ ಈ ವಿಡಿಯೋ ನೋಡಿ. ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟನ್ನೇ ನೀವು ಮರ್ತಿರ್ತೀರ. ಇಂಪಾರ್ಟೆಂಟ್ ಪಾಯಿಂಟನ್ನೇ ಮರ್ತಿರೋದ್ರಿಂದ ಎದೆ ಹತ್ರ ಟೈಟ್ ಆಗಲಿ ಅಥವಾ ಹಾರ್ಮೋಲ್ ಹತ್ರ ಟೈಟ್ ಆಗಲಿ, ಆಮೇಲೆ ಫಿಟ್ಟಿಂಗ್ ಹತ್ರ ಟೈಟ್ ಬರೋದು, ಹಾಗೆ ಕಸ್ಟಮರಿಗೆ ಬ್ಲೌಸ್ ಕೊಟ್ಟಾಗ ಯಾಕೋ ನನಗೆ ಕಂಫರ್ಟ್ ಅಂತ ಅನಿಸ್ತಾನೆ ಇಲ್ಲ ಅಂತೇಳಿ ಕಸ್ಟಮರ್ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರೆ. ಏನಪ್ಪ ಮಾಡೋದು, ಟೈಲರಿಂಗೇ ಬಿಟ್ಬಿಡ್ಲಾ, ಈ ಥರ ಎಲ್ಲ ಸಮಸ್ಯೆ ಆಗ್ತಿದೆ ಬ್ಲೌಸಲ್ಲಿ ಅಂತ ಹೇಳೋರು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ ನೋಡಿ. ನೀಟಾಗಿ ಈ ರೀತಿ ನನಗೆ ಶೇಪ್ ಬರೋದಿಲ್ಲ, ಹಾಗೆ ಈ ರೀತಿ ಕ್ಯಾನ್ವಾಸ್ ಕೊಡೋದಕ್ಕೆ ಬರೋದಿಲ್ಲ, ಹಾಗೆ ಬ್ಲೌಸ್ ಬಂದುಬಿಟ್ಟು ಈ ರೀತಿ ನೀಟಾಗಿ ಈ ರೀತಿ ಸ್ಟ್ರೈಟ್ ಲೈನ್ ಬರೋದಿಲ್ಲ ಅನ್ನೋರು ನಾನಿವತ್ತು ಹೇಳ್ಕೊಡೋದ್ರ ಟ್ರಿಕ್ಕನ್ನು ಮಿಸ್ ಮಾಡಿದೆ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ತುಂಬ ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಹಾಕೋಕ್ಕಾಗಲೇ ಇಲ್ಲ. ವಾಯ್ಸು ತುಂಬಾ ಪ್ರಾಬ್ಲಮ್ ಇತ್ತು, ನಿಮಗೆ ಗೊತ್ತಾಗ್ತಾ ಇತ್ತು ವಿಡಿಯೋಗಳಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ನಾವೇನೋ ಒಂದು ಕಲಿಸ್ಕೊಡ್ತೀವಿ ಅಂತ ಅಂದಾಗ ನಮ್ಮ ವಾಯ್ಸು ಕ್ಲಿಯರ್ ಇರಬೇಕು, ನಮ್ಮ ಒಂದು ವರ್ಡ್ಸು ಸಹ ಸ್ಪಷ್ಟವಾಗಿರಬೇಕು, ಆಗ ಮಾತ್ರ ನಾವು ಹೇಳ್ಕೊಡೋದು ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸು ತುಂಬಾ ಎಷ್ಟೊಂದು ಹಾಳಾಗಿತ್ತು ಅಂತೇಳಿ ನನ್ನ ಹಳೆ ವಿಡಿಯೋ ನೋಡಿದಂಥವ್ರಿಗೆ ಗೊತ್ತಾಗಿರುತ್ತೆ. ಹಾಗೆ ನಾನು ರೇವತಿ ಕನ್ನಡಲ್ಲೂ ಆಗಲಿ ಕೆಲವೊಂದು ವೀಡಿಯೋಸ್ ಹಾಕ್ತೀನಿ, ಅದರಲ್ಲೂ ಗೊತ್ತಾಗುತ್ತೆ ನಿಮಗೆ. ನಾನು RG ಟೈಲರಿಂಗ್ ಕ್ಲಾಸಿಗೆ ಒಂದು ದಿವಸನೂ ಸಹಿತನೂ ನಾನು ಯಾವತ್ತೂ ಸಹಿತ ವಿಡಿಯೋ ಹಾಕೋದನ್ನು ಮಿಸ್ ಮಾಡಿರಲಿಲ್ಲ. ನನಗೆ ಈ ಥರ ವಾಯ್ಸು ಸ್ವಲ್ಪ ಗಡ್ಸಾಯಿತು, ಹೊಡಿತು, ಈ ಥರ ಪ್ರಾಬ್ಲಮ್ ಆದಾಗಿಂದ ಸ್ವಲ್ಪ ಸ್ಲೋ ಮಾಡಿದೆ. ಯಾಕಂದರೆ ನಾನು ರೆಕಾರ್ಡ್ ಮಾಡಿರೋ ವಾಯ್ಸ್ ನಾನೇ ಕೇಳಿದಾಗ ನನಗೆ ಒಂಥರ ಅನಿಸಿತ್ತು, ಇನ್ನು ನನ್ನಿಂದ ಕಲಿಯೋರಿಗೆ ಹೇಗೆ ಅನಿಸ್ಬೋದು ಅಂತೇಳಿ ಸ್ವಲ್ಪ ಒಂದು 15 ದಿವಸ ಸ್ಟಾಪ್ ಮಾಡಿದ್ದೆ. ಆದರೂ ಸಹಿತ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಹಳೆ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಯಾಕಂದರೆ ನಾನೊಂದು ಏನೋ ಒಂದು ಕಲಿಯೋ ವಿಡಿಯೋ ಅಂದರೆ ಈ ಟೈಲರಿಂಗ್ ಕಟ್ಟಿಂಗು ಸ್ಟಿಚಿಂಗು ಕಲಿಯೋ ವಿಡಿಯೋನ ತುಂಬ ಹಾಕಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ಇನ್ನೂ ನನಗೆ ಕಮೆಂಟ್ ಮಾಡ್ತಾರೆ. ಹಾಗೆ ತುಂಬ ಖುಷಿ ಆಯಿತು ವಿಡಿಯೋ ನೋಡಿ, ನನಗೆ ಇನ್ನೂ ಸಹ ಒಳ್ಳೊಳ್ಳೆ ಮೆಸೇಜ್ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಬ್ಲೌಸಲ್ಲಿ ನಾನೊಂದು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಈ ಟಿಪ್ಸನ್ನು ನೀವು ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತಿಂದ ಅಳವಡಿಸ್ಕೊಳ್ಳಿ. ಅದು ಯಾರೂ ಹೇಳ್ಕೊಡಲ್ಲ ಈ ಟ್ರಿಕ್ಕನ್ನು ಬ್ಲೌಸಲ್ಲಿ ನಿಮಗೆ. ಇವತ್ತು ನಾನು ಹೇಳ್ಕೊಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ, ಬ್ಲೌಸಲ್ಲಿ ಸರಿಯಾಗಿ ಫಿಟ್ಟಿಂಗ್ ಬರ್ತಾ ಇಲ್ಲ ಅಂತಂದರೆ ಈ ರೀತಿಯೂ ಒಂದು ತಪ್ಪು ಮಾಡಿದಾಗ ಸರಿಯಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ. ಅದು ಏನು ತಪ್ಪು ಅಂತೇಳ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತೀನಿ. ₹1 ಖರ್ಚು ಮಾಡ್ದಿರೋ ಹಾಗೆಯೇ ನೀವು ಈ ವಿಡಿಯೋನ ಪೂರ್ತಿಯಾಗಿ ತಾಳ್ಮೆಯಿಂದ ಕೂತ್ಬಿಟ್ಟು ನೋಡಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಏನು ನಾವು ತಪ್ಪು ಮಾಡ್ತೀವಿ, ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರದೇ ಇರೋದಕ್ಕೆ ಏನು ಕಾರಣ ಅನ್ನೋದು ನಿಮಗೆ ಈ ವಿಡಿಯೋ ನೋಡ್ತಿರುವಾಗ ಅರ್ಥ ಆಗುತ್ತೆ. ನಿಮಗೆ ನೋಡಿದ್ರೆ ಅರ್ಥ ಆದರೆ ಸಾಕಾಗಲ್ಲ. ನೀವು ಹೇಗಂದರೆ ಅದನ್ನು ನೀವು ನಾನು ಇವತ್ತು ಹೇಳ್ಕೊಡೋಂಥ ಟ್ರಿಕ್ಕನ್ನು ಫಾಲೋ ಮಾಡಿ ನೋಡಿ. ಕರೆಕ್ಟಾಗಿ ಬಂದರೆ ನನಗೆ ಕಮೆಂಟ್ ಅಂದರೆ ಹೇಳಿ, ನೀವು ಹೇಗಾಯಿತು ನಾನು ಹೇಳಿರೋ ಟ್ರಿಕ್ಕಿಂದ ಹೇಗಾಯಿತು, ಫಿಟ್ಟಿಂಗ್ ಸರಿ ಬಂತ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಏನಂತ ಅಂದರೆ ಫ್ರೆಂಡ್ಸ್, ಇದು ಈಗ ನಾನು ಪ್ರಿನ್ಸ್ ಕಟ್ ಮಾಡೋದಕ್ಕೋಸ್ಕರ ನಾನು ಮಾರ್ಕೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಫ್ರಂಟಲ್ಲಿ 1 ಇಂಚು ಜಾಸ್ತಿ, ಹಾಗೆ ಬ್ಯಾಕಲ್ಲಿ 1 ಇಂಚು, ಈ ರೀತಿ ಕರೆಕ್ಟಾಗಿ 1 ಇಂಚು ಕರೆಕ್ಟಾಗಿ ಬಿಟ್ಟಿದ್ದೀನಿ. ಫ್ರಂಟಲ್ಲಿ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಪ್ರಿನ್ಸ್ ಕಟ್ ಅಲ್ವಾ, ತುಂಬ ಈಸಿ ಮೆಥಡಲ್ಲಿ ನಾನು ಕಟ್ಟಿಂಗನ್ನು ನಿಮಗೆ ತುಂಬ ಕಷ್ಟ ಆಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು, ಆ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಬಂದಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಈಗ ಏನು ಅಂತಂದರೆ, ಈಗ ಎದೆ ಸುತ್ತಳತೆ ತಗೊಳ್ತೀರಾ. ಈಗ ಎದೆ ಸುತ್ತಳತೆನ ನೀವು ಈ ರೀತಿ ತಗೊಳ್ತೀರ ಅಲ್ವಾ, ಇಲ್ಲಿ ಈ ಹುಕ್ಸ್ ಹಾಕಿರೋ ಜಾಗದಿಂದ ನಾನು ಹೇಳ್ಕೊಟ್ಟಿರೋ ರೀತಿನೇ ಇವತ್ತು ಹೇಳ್ಕೊಡ್ತಿದ್ದೀನಿ ನೋಡಿ. ಈ ರೀತಿ 10 ಇಂಚು ಇದರ ಫಿಟ್ಟಿಂಗ್ ಅಳತೆ ಬರ್ತಿದೆ. 4ನೇ ಒಂದು ಭಾಗ 10 ಇಂಚು. ಇದರ ಫುಲ್ಲು ಎದೆ ಸುತ್ತಳತೆ ಫುಲ್ ರೌಂಡಿಂಗ್ ಬಂದುಬಿಟ್ಟು 40 ಇಂಚು ಬರುತ್ತೆ. ಫುಲ್ಲು ರೌಂಡಿಗೆ ಬಂದುಬಿಟ್ಟು 40 ಇಂಚು ಬರುತ್ತೆ, ಆಯಿತಾ. 4ನೇ ಒಂದು ಭಾಗ ಅಂತಂದರೆ ಇಷ್ಟಕ್ಕೆ ನಾವು 4ನೇ ಒಂದು ಭಾಗ ಅಂತ ಹೇಳ್ತೀವಿ. ಇದಕ್ಕೇನು ಬರ್ತಿದೆ, 10 ಇಂಚು ಬರ್ತಾ ಇದೆ ಅಲ್ವಾ. ಇದು ಏನು ಅಂತಂದರೆ ಫಿಟ್ಟಿಂಗ್ ನಿಮಗೆ ಕೊನೆಗೆ ಬ್ಲೌಸು ಫಿಟ್ಟಿಂಗ್ ಹಿಡಿಯುವಾಗ ಎಷ್ಟೇ ನಾವು ಕರೆಕ್ಟಾಗಿ ನೋಡಿ ಕಸ್ಟಮರ್ಗೆ ಹಿಡಿದು ಕೊಟ್ಟರು
ಸರಿ ಬರ್ತಿಲ್ಲ, ಲೂಸ್ ಆಗ್ತಿದೆ ಅಥವಾ ಟೈಟ್ ಆಗ್ತಿದೆ, ಅಯ್ಯೋ ಯಾಕೋ ಫಿಟ್ಟಿಂಗಲ್ಲೇ ನಮಗೆ ಸಮಸ್ಯೆ ಆಗ್ತಿದೆ, ಎಲ್ಲ ಹೊಲಿತೀವಿ ನಾವು, ಫಿಟ್ಟಿಂಗು ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋ ಅಂಥವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಆ ರೀತಿ ಆಗತ್ತೆ ಅಂತಂದರೆ, ಒಂದೊಂದು ಸತಿ ಈಗ ನೋಡಿ 10 ಇಂಚ್ ಇದೆಯಾ, 10 ಇಂಚ್ ಇದ್ದಾಗ ನಾನಿದು ಬೇಕಂತಲೇ ಜಾಸ್ತಿ ಬಿಟ್ಕೊಂಡಿದ್ದೀನಿ, ಈ ತಪ್ಪುಗಳನ್ನು ಮಾಡ್ತಿರಲ್ವಾ ಅಂತ ಹೇಳ್ಬಿಟ್ಟು 10 ಇಂಚ್ ಇದೆ. 10ಕ್ಕೆ ನಾವು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಬೇಕಿದ್ರೆ ನೀವು 2.5 ಇಂಚು ಜಾಸ್ತಿ ಬಿಟ್ಕೊಳ್ಳಿ. ಇಲ್ಲಿ ಏನಾಗಿದೆ 2.5 ಇಂಚಲ್ಲ 10 ಇದೆ, 11, 12, 13.5 ಅಂದರೆ 3.5 ಇಂಚು ಜಾಸ್ತಿ ಆಯಿತು ಅಲ್ವಾ. ಈಗ ನಾನು 10 ಇಂಚಿಗೆ ಒಂದು ಪಾಯಿಂಟ್ ಮಾಡ್ತೀನಿ. 10 ಇಂಚು ಇದು ಫಿಟ್ಟಿಂಗ್ ಲೈನು, 10 ಇಂಚು ಫಿಟ್ಟಿಂಗ್ ಲೈನು, 10 ಇಂಚು ಇಷ್ಟು ಫಿಟ್ಟಿಂಗ್ ಬರುತ್ತೆ ಅಲ್ವಾ. ಇದು ಫಿಟ್ಟಿಂಗ್ ಲೈನು. ನಾವು ಎಷ್ಟು ಇಂಚ್ ಜಾಸ್ತಿ ಇಟ್ಕೊಳಂಗಾಯ್ತು, 3.5 ಇಂಚು ಜಾಸ್ತಿ ಇಟ್ಕೊಳಂಗಾಯ್ತು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾವೀಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀವಿ, ಇಲ್ಲೇನಾದರೂ ಟೈಟ್ ಆಗಿಬಿಟ್ರೆ ನಾನು ಜಾಸ್ತಿ ಇಟ್ಕೊಳ್ತೀನಪ್ಪ ಅಂದ್ಬಿಟ್ಟು 3.5 ಇಂಚು 4 ಇಂಚು ಈ ಮನಸ್ಸಿಗೆ ಬಂದಷ್ಟು ಇಟ್ಕೊಳ್ತಾರೆ. ಆ ರೀತಿ ಮಾಡಬೇಡಿ. ನೀವು ಎಷ್ಟು ಅಂತಂದರೆ, ನೀವು ಕಲಿತಿದ್ದೀರಾ ಅಂತಂದರೆ ಒಂದು 2.5 ಇಂಚು ಜಾಸ್ತಿ ಇಟ್ಕೊಳ್ಳಿ ಸಾಕು. ಇಷ್ಟನ್ನು ಜಾಸ್ತಿ ಇಟ್ಕೊಳ್ಳಿ ಆಯಿತಾ. ನೀವು 2.5 ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡಿಬಿಡಿ. ತುಂಬ ಪರ್ಫೆಕ್ಟಾಗಿ ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಿದ್ದೀನಿ ಅಂದರೆ 2 ಇಂಚೇ ಸಾಕು. ಇಲ್ಲ ನಾನು ಸ್ವಲ್ಪ ನಂಗೆ ಭಯ ಆಗುತ್ತೆ, ಎಲ್ಲಾದರೂ ಆಮೇಲೆ ಟೈಟ್ ಆಗಿ ಈ ಥರ ಆಗಿದ್ರೆ ಸಮಸ್ಯೆ ಆಗುತ್ತೆ ಅಂದರೆ ಎದೆ ಸುತ್ತಳತೆ ಬಂದಿರೋದೇನು 10 ಇಂಚು, ಅಂದರೆ ಇವ್ರದ್ದು 10 ಇಂಚು ಎದೆ ಸುತ್ತಳತೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ. ಇನ್ನು 2 ಇಂಚು 2.5 ಇಂಚು ಇರಲಿ ನಿಮಗೆ. ನಾನು ಈಗ ಕಲಿಯೋರಿಗೆ ಹೇಳ್ತಾ ಇದ್ದೀನಿ ಅಂದರೆ 2.5 ಇಂಚು ನೀವು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು. ಈ 13.5 ಇಂಚು ಬೇಡ. ಫಿಟ್ಟಿಂಗು ತುಂಬ ಲೂಸ್ ಆಗಿ ಕರೆಕ್ಟಾಗಿ ಬರ್ತಾ ಇಲ್ಲ. ನಾವು ಬ್ಲೌಸ್ ಅಷ್ಟು ಪೂರ್ತಿಯಾಗಿ ಹೊಲಿದ ಮೇಲೂ ನಾವು ಎಷ್ಟೇ ಫಿಟ್ಟಿಂಗ್ ಮಾಡಿದ್ರು ಫಿಟ್ಟಿಂಗ್ ಕೂರ್ತಾ ಇಲ್ಲ ಅಂದರೆ ಈ ತಪ್ಪು ಕಾರಣ ಆಗುತ್ತೆ. ಏನು ಅಂದರೆ, ನಾವು ಎಕ್ಸ್ಟ್ರಾ ಸೇರಿಸ್ತೀವಲ್ಲ ಅದು ನಮಗೆ ತುಂಬ ಜಾಸ್ತಿ ಇಟ್ಕೊಳ್ಳೋದು ಒಂದು ಸಮಸ್ಯೆ ಆಗುತ್ತೆ. ಅದು ನೀವು ಹೇಳ್ಬೋದು ಲಾಸ್ಟಲ್ಲಿ ನಾವು ಕಟ್ ಮಾಡಿ ತೆಗಿತೀವಿ, ಅದೇನೂ ಆಗಲ್ಲ ಅಲ್ವಾ, ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲ, ಅದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಲ್ಲ. ನೀವು 2 ಅಥವಾ 2.5 ಇಂಚ್ ಅಷ್ಟೇ ಜಾಸ್ತಿ ಇಟ್ಕೊಳ್ಳಿ. ಮತ್ತು ನೀವು ಏನು ಮಾಡಬೇಕು ಅಂದರೆ, ನಾನೀಗ ತೋರಿಸ್ತೀನಿ. ಬ್ಲೌಸು ಈ ರೀತಿ ಲಾಸ್ಟ್ ಸ್ಟಿಚ್ ಆದಮೇಲೆ ಬ್ಲೌಸು ಈ ಥರ ಸ್ಟಿಚ್ ಆದಮೇಲೆ ಒಬ್ಬೊಬ್ಬರು ಬ್ಲೌಸ್ ಇದೆಯಲ್ವಾ, ಈ ಥರ ಬ್ಲೌಸು ಹೀಗಿದೆ ಅಂತಂದರೆ ನೋಡಿ, ಈ ಬ್ಲೌಸು ಒಂದ್ರ ಮೇಲೆ ಒಂದು ಕೂರ್ತಾ ಇಲ್ಲ, ಇಷ್ಟು ಗ್ಯಾಪ್ ಬರ್ತಾ ಇದೆ ಅಲ್ವಾ, ಇಷ್ಟು ಗ್ಯಾಪ್ ಬರ್ತಿದೆ. ತುಂಬ ಜನಕ್ಕೆ ಬ್ಲೌಸ್ ಈ ರೀತಿ ಕೂರಲಿ ಅನ್ನೋದು ಆಸೆ ಇರುತ್ತೆ, ಅದು ನೀಟ್ ಫಿನಿಶಿಂಗ್ ಅನ್ನೋದು ಅನಿಸುತ್ತೆ. ಈ ರೀತಿ ಗ್ಯಾಪ್ ಬಂದಾಗ ಬ್ಲೌಸ್ ಏನು ತುಂಬ ಗ್ಯಾಪ್ ಬರಬಾರ್ದು ನೋಡಿ. ಒಂದೊಂದು ಬ್ಲೌಸ್ ಇಷ್ಟಿಷ್ಟು ಗ್ಯಾಪ್ ಬಂದಾಗ ಹಾಳಾಗುತ್ತೆ. ಒಂದು ಕಡೆ ಜಾಸ್ತಿ ಈ ರೀತಿ, ಒಂದು ಕಡೆ ಈ ಥರ ಹತ್ತಿರ ಬಂದಾಗಲೂ ಸಹಿತ ಬ್ಲೌಸು ಫಿಟ್ಟಿಂಗಲ್ಲಿ ಹಾಳಾಗುತ್ತೆ. ಒಂದು ಈಗ ನೋಡಿ, ರಿಂಗ್ ಕಡೆ ಇಷ್ಟು ಗ್ಯಾಪ್ ಇರೋದು, ಹುಕ್ಸ್ ಕಡೆ ಸ್ವಲ್ಪ ಹತ್ತಿರದಲ್ಲಿರೋದು, ಈ ರೀತಿ ಏನಾದರೂ ನೀವು ಬ್ಲೌಸ್ ಹೊಲಿದ ಮೇಲೆ ಇಟ್ಟಾಗಲೂ ಸಹಿತ ತಪ್ಪಾಗುತ್ತೆ. ಅದೇ ನೀವು ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ರ ಮೇಲೆ ಏನಂದರೆ 1 ಇಂಚು ಅಥವಾ 1.5 ಇಂಚು ಗ್ಯಾಪ್ ಬಂತು ಅಂದರೆ ನೋಡಿ, 1 ಅಥವಾ 1.5 ಇಂಚ್ ಗ್ಯಾಪ್ ಬಂತು ಅಂದರೆ ಏನೂ ಪರವಾಗಿಲ್ಲ. 2.5 ಗ್ಯಾಪ್ ಬಂತು ಅಂದರೆ ಸ್ವಲ್ಪ ಬ್ಲೌಸು ಫಿಟ್ಟಿಂಗ್ ಹಾಳಾಗತ್ತೆ ಅಂತ ಆಯಿತಾ. ನೆಕ್ಸ್ಟು ನೀವು ಈ 2.5 ಇಂಚು ಇಟ್ಕೊಳ್ತೀರಲ್ವ ಸಾಕು, ಕರೆಕ್ಟಾಗಿ. ತುಂಬ ಜಾಸ್ತಿ ಇಟ್ಕೊಂಡಾಗ ನೀವು ಎಷ್ಟೇ ಫಿಟ್ಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಆದಮೇಲೆ ಸರಿ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ನೋಡಿ. ಈಗ ನಾವು ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡೋಣ. ಒಬ್ಬೊಬ್ರು ತುಂಬ ಈ ಥರ ತಪ್ಪು ಮಾಡ್ತಿರ್ತಾರೆ, ತುಂಬ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಳ್ಳೋದು, ಎಂಡಲ್ಲಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಕಡಿಮೆ ಬಟ್ಟೆ ಪೀಸ್ ಬಂದಾಗ್ಲೂ ನಿಮಗೆ ಸರಿಯಾಗಲ್ಲ. ಮತ್ತು ಈಗ ನೋಡಿ, ಇದು ಪ್ರಿನ್ಸ್ ಕಟ್ಟಿಗೆ ನಾನು ಹಾಕಿದ್ದೀನಿ, ಎಷ್ಟೆಷ್ಟು ಮಾರ್ಕ್ ಹಾಕಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ಬ್ಯಾಕಲ್ಲಿ ಬೋಟ್ ನೆಕ್ ಶೇಪು 3.25 ಇಂಚ್ ಇಟ್ಟಿದ್ದೀನಿ. ಯಾಕಂದರೆ ಬ್ಯಾಕಲ್ಲಿ ಈ ರೀತಿ ಕಟ್ಟೋದು ಬರುತ್ತೆ, ಹಾಗಾಗಿ 3.25 ಇಂಚ್ ಇಟ್ಟಿದ್ದೀನಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಅಲ್ವಾ, ನೋಡಿ 3.25 ಇಂಚ್ ಇದೆ. ಹಾಗೆಯೇ ಇಲ್ಲಿಂದ 1.5 ಇಂಚು. ಫಸ್ಟಿಂದ ಹೇಳ್ತೀನಿ, ಮೈ ಉದ್ದ ನಾನು ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ತುಂಬ ತೋರಿಸಿದ್ದೀನಿ. ಮೈ ಉದ್ದ ಎಷ್ಟಿದೆ, 13.5 ಇದೆ. 13.5ಗೆ 14.5 ಬ್ಯಾಕಲ್ಲಿ ನೋಡಿ, 13.5ಗೆ 14.5 ತಗೊಂಡಿದ್ದೀವಿ. ಫ್ರಂಟಲ್ಲಿ ಬಂದುಬಿಟ್ಟು 1 ಇಂಚ್ ಜಾಸ್ತಿ, ಅಲ್ಲಿಗೆ 15.5 ಬರುತ್ತೆ. ಈಗ ಉದ್ದ ನಿಮಗೆ ಗೊತ್ತಾಯ್ತಲ್ವ. ಹಾಗೆ ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚ್ ಇದೆ, ಅದಕ್ಕೆ 2.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು 3.25
ಕುತ್ತಿಗೆ ಅಗಲ ತೊಗೊಂಡಿದ್ದೀನಿ. ಇದೇನಾದರೂ ನೀವು ಕ್ಲೋಸ್ ಕಟ್ಟೋದಿಡಲ್ಲ, ಕ್ಲೋಸ್ ಅಂದರೆ ಪರ್ಫೆಕ್ಟಾಗಿ 4 ಇಂಚು ಬೇಕಾಗತ್ತೆ. 4 ಇಂಚ್ ಕಡಿಮೆ ತಗೋಬೇಡಿ. ಅವರು ಶೀಲ ಅಂತಂದರೆ ನೀವು ಅವರು ಶೋಲ್ಡರ್ ಅಳತೆ ಮಾಡಿಬಿಟ್ಟು ಅದನ್ನು ಅರ್ಧ ಭಾಗ ಮಾಡ್ಬೋದು. ಹಾಗೆಯೇ ಭುಜ ಬಂದುಬಿಟ್ಟು 3.5 ಇಂಚ್ ಇಟ್ಟಿದ್ದೀನಿ. ಹಾಗೆ ಹಾರ್ಮೋಲಿಗಾಗಿ ನಾನು 7 ಕಾಲು ತೊಗೊಂಡಿದ್ದೀನಿ. ಇದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕೀಗ. 7 ಕಾಲು ತೊಗೊಂಡಿರೋದು ಎಷ್ಟೋ ಜನಕ್ಕೆ ಡೌಟ್ಸ್ ಇರೋದು ಅದೇ, ಹಾರ್ಮೋಲ್ ಇದು ಹೇಗೆ ಇಡೋದು ಅಂತ. ಇದನ್ನು ನಾನು ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲೇ ಹುಕ್ಸ್ ಆಗಿರೋದ್ರಿಂದ 4 ಇಂಚು. ಹಾಗೆಯೇ ಹೈಟ್ ಬಂದುಬಿಟ್ಟು 5 ಇಂಚು. ಈ ರೀತಿ ಗೆರೆ ಹಾಕೊಳ್ಳಿ. ಹಾಗೆಯೇ ಇಲ್ಲಿ 2 ಇಂಚು. ಹಾಗೆಯೇ ಈ ಹೈಟಿಗೆ 2 ಇಂಚು. ಈಗ ನಾವು ಶೇಪ್ ಕೊಡೋಣ. ಇಲ್ಲಿ ಬಂದುಬಿಟ್ಟು ಈ ರೀತಿ ಕರ್ವ್ ಶೇಪ್ ಕೊಡಬೇಕು, ಆಯಿತಾ. ಈಗ ನಮಗೆ ಫ್ರಂಟಲ್ಲಿ ಇಷ್ಟು ಮಾರ್ಕ್ ಆಯಿತು ಅಲ್ವಾ. ಈಗ ನಾವು ಹಾರ್ಮೋಲ್ ರೌಂಡಿಂಗಿಗೂ ಮತ್ತು ಎದೆ ಸುತ್ತಳತೆಗೂ ಮ್ಯಾಚ್ ಆಗಬೇಕು. ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಂಗಿಗೂ ಮ್ಯಾಚ್ ಆಗಬೇಕು. ತುಂಬ ಜನ ನನಗೆ ಫೋನ್ ಮಾಡಿ ಕೇಳಿದ್ರು, ಮೇಡಮ್ ಎದೆ ಸುತ್ತಳತೆ ಹಾರ್ಮೋಲ್ ರೌಂಡಿಂಗ್ ಹೇಗೆ ಅದು ಮ್ಯಾಚ್ ನಂಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈಗ ಎದೆ ಸುತ್ತಳತೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ನಾವು ತಗೊಳ್ಳೋವಂತಹ ಒಂದು ಅಳತೆ 10 ಇಂಚ್ ಬಂದಿದೆ. ಎದೆ ಸುತ್ತಳತೆ ಎಷ್ಟು? 10 ಇಂಚು. ಹಾರ್ಮೋಲ್ ರೌಂಡಿಂಗ್ ಅಂದರೆ ಇದಕ್ಕೆ ನಾವು ಹಾರ್ಮೋಲ್ ರೌಂಡಿಂಗ್ ಅಂತೀವಿ, ಆಯಿತಾ. ಇದಕ್ಕೆ ನಾವು ಹಾರ್ಮೋಲ್ ರೌಂಡಿಂಗ್ ಅಂದರೆ ಹೀಗೆ ಚೆಕ್ ಮಾಡಬೇಕು. ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ? 8.5 ಇದೆ. ಎದೆ ಸುತ್ತಳತೆ ಎಷ್ಟಿದೆ ಬೇಕಾದ್ರೆ ಬರ್ಕೊಳ್ಳಿ. ಈ ಹಾರ್ಮೋಲ್ ರೌಂಡಿಂಗ್ 8.5, ಎದೆ ಸುತ್ತಳತೆ 10. ಹಾರ್ಮೋಲ್ ರೌಂಡಿಂಗ್ ಅಂದರೆ ನಾವು ಈ ರೀತಿ ನೋಡಬೇಕು. ಎದೆ ಸುತ್ತಳತೆ ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಬೇಕು, ಆಯಿತಾ. ಈಗ ಎದೆ ಸುತ್ತಳತೆ ಇದೀಗ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾವಿಲ್ಲಿ 1 ಇಂಚು ಈ ರೀತಿ ಬಿಟ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಕಟ್ಟಿಂಗ್ ಮಾಡ್ತೀವಿ. ಯಾಕಂದರೆ ಕುತ್ತಿಗೆ ಆಗಲ್ಲ ತುಂಬ ದೊಡ್ಡದಾಗಿ ತೆಗ್ದಿರ್ತೀವಲ್ವ, ಇಲ್ಲಿ ಒಂದು ಕಟ್ ಮಾಡಿಕೊಂಡ್ರೆ ನೀಟಾಗಿ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ. ಈಗ ನಾವಿಲ್ಲಿ 1 ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ನಾವು ಅಳತೆ ಮಾಡ್ತಾ ಇದ್ದೀವಿ. ಎಷ್ಟು ಬರ್ತಿದೆ ಅಂತಂದರೆ 9 ಬರ್ತಿದೆ. ಎದೆ ಸುತ್ತಳತೆ 10 ಇದೆ ಅಲ್ವಾ, ಅದಕ್ಕೆ 9 ಬರ್ತಾ ಇದೆ. ನಾವು ಇಲ್ಲಿ ಏನು ಮಾಡಬೇಕು? 1/4 ಇಂಚ್ ಬಿಡಬೇಕು. ಇಲ್ಲಿ ಈ ರೀತಿ ಕಟ್ ಮಾಡ್ತೀವಿ, ಅಲ್ಲಿಗೆ ಸೇರಿಸ್ತೀವಿ. ಆಮೇಲೆ ಇಲ್ಲಿಂದ ನಾವು ಅಳತೆ ಮಾಡಬೇಕು. ಈಗ ಅಳತೆ ಮಾಡಿದಾಗ ನೋಡಿ, ಇದು ಕಟ್ಟಿಂಗಿಗೆ ಹೋಗುತ್ತೆ, ಇದು ಸ್ಟಿಚಿಂಗಿಗೆ ಹೋಗುತ್ತೆ. ನಾವು ಟೇಪನ್ನು ಈ ರೀತಿ ಅಳತೆ ಮಾಡಬೇಕು. ಕರೆಕ್ಟಾಗಿ 8.5 ಅನ್ನೋದು ಬಂತು. ಇಲ್ಲಿ ಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದು ಇಲ್ಲಿ 1/4 ಇಂಚ್ ಕಟ್ಟಿಂಗಿಗೆ, 1/4 ಇಂಚು ಸ್ಟಿಚಿಂಗಿಗೆ. ಇಲ್ಲಿಂದ ಟೇಪನ್ನು ಅಳತೆ ಮಾಡಿದಾಗ 9 ಇಂಚ್ ಬಂತು, ಅಲ್ಲ 8.5 ಇಂಚ್ ಬಂತು, ಸಾರಿ. ಅದೇ ನೀವು ಇಲ್ಲಿಂದ ಸ್ಟಾರ್ಟಿಂಗಿಂದ ಏನು ಬಿಡ್ದೇನೆ ನೀವು ಅಳತೆ ಮಾಡಿದ್ರೆ 9.5 ಇಂಚ್ ಬರುತ್ತೆ. ಅದು ತಪ್ಪಾಗುತ್ತೆ, ಆಯಿತಾ. ಹಾಗೆಯೇ ಎಷ್ಟೇ ಫಿಟ್ಟಿಂಗ್ ಮಾಡಿದ್ರೂ ಲೂಸ್ ಬರುತ್ತೆ ಬ್ಲೌಸು, ಫಿಟ್ಟಿಂಗ್ ಬರಲ್ಲ ಅಂತ ಹೇಳೋರಿಗೆ ನೀವು ಕರೆಕ್ಟಾಗಿ ಕಟ್ ಮಾಡೋದಕ್ಕಿಂತ ಮುಂಚೆ 2 ಸತಿ ಯೋಚನೆ ಮಾಡಿ. ಫಸ್ಟು ನೀವು ಹಾರ್ಮೋಲ್ ರೌಂಡಿಂಗ್ ಇಟ್ಟಿರೋದು ಕರೆಕ್ಟ್ ಇದೆಯಾ, ಹಾರ್ಮೋಲ್ ರೌಂಡಿಂಗಿಗೂ ಎದೆ ಸುತ್ತಳತೆಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕು. ಇಲ್ಲಿ ನೋಡಿ, ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಂಗಿಗೂ ಮ್ಯಾಚ್ ಆಗ್ತಾ ಇಲ್ಲ. 10 ಇಂಚು ಇಲ್ಲಿಗೆ ಬರ್ತಾ ಇದೆ. ಹಾಗೆಯೇ ಇಲ್ಲಿಂದ ನಾವು ಚೆಕ್ ಮಾಡಿದಾಗ 8.5 ಇಲ್ಲಿಗೆ ಬರ್ತಾಯಿದೆ. ಇದೇನಾದರೂ ನಾವು ಮಿಸ್ ಮಾಡಿ, ಈಗ ನಾವು ಇಲ್ಲಿ ಕರೆಕ್ಟಾಗಿ 8.5 ಇಟ್ಟಿದ್ವಿ ಅಂತ ಅಂದರೆ ಎದೆ ಸುತ್ತಳತೆ ನಮಗೆ ಎಷ್ಟು? 10 ಇಂಚ್ ಅಲ್ವಾ. 10 ಇಂಚ್ ಇಲ್ಲಿ ಬರ್ಬೇಕು. ಅಕಸ್ಮಾತ್ ನಮಗಿಲ್ಲಿ ಫಿಟ್ಟಿಂಗ್ ಲೈನ್ ಇಲ್ಲಿ ಬಂತಲ್ವಾ, ಫಿಟ್ಟಿಂಗ್ ಲೈನು ಇಲ್ಲಿ ಬಂದಿದ್ದು ಇಲ್ಲಿ ಏನು ಅಂತಂದರೆ ನಾವಿಲ್ಲಿ 1 ಇಂಚು 3/4 ಇಂಚಿಗಾದರೂ ಕಟ್ ಮಾಡ್ತೀವಲ್ಲ, ಹಾಗಾಗಿ ನಾವಿಲ್ಲಿ 2.5 ಇಂಚು ಜಾಸ್ತಿ ಬಿಟ್ಟಿದ್ದೀವಿ. ಈಗ 2 ಇಂಚೇ ನೋಡಿ ಉಳಿತು, ಫಿಟ್ಟಿಂಗಿಗೆ 2 ಇಂಚೇ ಉಳಿತು. ಅದಕ್ಕೆ ನಾನು ಹೇಳಿದ್ದು 2.5 ಇಂಚ್ ಬಿಟ್ಕೊಳ್ಳಿ, ಜಾಸ್ತಿ ಬೇಡ ಅಂತೇಳಿ. ನಿಮಗೇನು ಭಯ ಅಂತ ಅಂದರೆ ತುಂಬ ಜಾಸ್ತಿ ಬಿಟ್ಕೊಂಡ್ರೆ ಫಿಟ್ಟಿಂಗು ಹಾಳಾಗುತ್ತೆ. ಈಗ ಇಲ್ಲಿಂದ ಚೆಕ್ ಮಾಡಿ ನೋಡಿ, ಇಲ್ಲಿಂದ ಚೆಕ್ ಮಾಡಿದ್ರೆ 9 ಇಂಚಿಗೆ ಬರ್ತಾ ಇದೆ. ಈ 9 ಇಂಚಿಗೆ ಬಂದ್ರೂ ಇಲ್ಲಿ ನೀವು ಒಂದು ಕಟ್ಟಿಂಗಲ್ಲಿ ಹೋಗುತ್ತೆ, ಈ ಥರ ಬರುತ್ತೆ. ಆಗ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ಇಲ್ಲಿಂದ ಹಿಡಿದಾಗ ಇಲ್ಲಿ 1 ಇಂಚ್ ಬಿಟ್ಬಿಟ್ಟು ಹಿಡಿದಾಗ ಕರೆಕ್ಟಾಗಿ ಇಲ್ಲಿಗೆ 10 ಎದೆ ಸುತ್ತಳತೆ ಬರ್ತಾ ಇದೆ. ಹಾರ್ಮೋಲ್ ಉದ್ದ ಎಷ್ಟಿದೆ? ಹಾರ್ಮೋಲ್ ಉದ್ದ ಬಂದ್ಬಿಟ್ಟು ನಾವು 7.5ನೇ ತಗೊಂಡಂಗಾಯ್ತು. 7.5 ಬೇಕು. ಮತ್ತು ನೋಡಿ, ಇಲ್ಲಿ 2 ಸೇರಿಸಿದ್ರೆ 7.25 ಇದೆ. ಇಲ್ಲಿ ಒಂದು 1/4 ಇಂಚ್ ಜಾಸ್ತಿ ಇಟ್ಬಿಟ್ಟು 7.5 ತಗೊಂಡಿದ್ದೀನಿ. ಎದೆ ಸುತ್ತಳತೆ 10 ಇಂಚಿಗೆ
ನೀವು ಇದೆರಡು ಮ್ಯಾಚ್ ಮಾಡಲಿಲ್ಲ ಅಂದರೆ ಬ್ಲೌಸು ಇಲ್ಲ ಟೈಟ್ ಆಗುತ್ತೆ, ಇಲ್ಲ ಅಂದರೆ ಲೂಸ್ ಆಗುತ್ತೆ. ಇದು ಮ್ಯಾಚ್ ಮಾಡೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಮ್ಯಾಚ್ ಮಾಡಿ ಎರಡೆರಡು ಸತಿ ಯೋಚನೆ ಮಾಡಿ ಕಟ್ ಮಾಡಿ. ಯಾಕಂದರೆ ಮ್ಯಾಚ್ ಮಾಡೋದು ತಪ್ಪಾದರೆ ಇದೆಯಲ್ವಾ, ಇದು 100ಗೆ 100% ಬ್ಲೌಸು ಹಾಳಾದಂಗೆ. ಅಕಸ್ಮಾತ್ ನಿಮ್ಗೆ ಟೇಪಲ್ಲಿ ಹಿಡಿಯೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನಾನು ನೋಡಿ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಅಳತೆ ಬ್ಲೌಸಲ್ಲಿ ನಮಗೆ ಈ ಕಡೆ ಸೈಡಿಂದ ನೋಡೋಕೆ ಸಿಗುತ್ತೆ. ಇದು ನಮಗೆ ರಿಂಗ್ ಪಟ್ಟಿ, ಇದು ಎಕ್ಸ್ಟ್ರಾ ಪಟ್ಟಿ ಆಗಿರೋದ್ರಿಂದ ಈ ರೀತಿ ಮಡ್ಚ್ಕೊಳ್ಳಿ. ಇಲ್ಲಿ 1 ಇಂಚ್ ಬಿಟ್ಬಿಟ್ಟು ನೋಡಿ ಅಳತೆ ಮಾಡಿ. ಹಾಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಅಲ್ವಾ, ನೋಡಿ ಕರೆಕ್ಟಾಗಿ ಬಂದಿದೆ ಅಲ್ಲ. ಹಾಗೆಯೇ ಹಾರ್ಮೋಲ್ ರೌಂಡಿಂಗು ಈ ರೀತಿ ಚೆಕ್ ಮಾಡಿ, ಕರೆಕ್ಟಾಗಿ ಬರ್ತಿದೆ ಅಲ್ವಾ. ಆದರೆ ಕಟ್ಟಿಂಗು ಅಷ್ಟೇ ನೀಟಾಗಿ ಮಾಡಬೇಕು. ನೋಡಿ ಇಷ್ಟು ಫ್ರಂಟ್ ಪಾರ್ಟ್ ಆಗುತ್ತೆ. ಇದರಲ್ಲಿ ನೀವು ಏನಾದರೂ ಈ ಹಾರ್ಮೋನ್ ರೌಂಡಿಂಗು ಎಲ್ಲ ಸುತ್ತಾಡುತ್ತೆ ಕರೆಕ್ಟಾಗಿ ಮ್ಯಾಚ್ ಮಾಡಿಲ್ಲ ಅಂದರೆ ಬ್ಲೌಸು ಒಂದು ಟೈಟ್ ಆಗುತ್ತೆ, ಇನ್ನೊಂದು ಲೂಸ್ ಆಗುತ್ತೆ. ಈಗ ಕಟ್ ಮಾಡೋಣ. ಈ ಥರ ಟ್ರಿಕ್ಸು ನಿಮಗೆ ₹1 ಖರ್ಚಿಲ್ದಂಗೆ ಯಾರು ಹೇಳ್ಕೊಡಲ್ಲ ಫ್ರೆಂಡ್ಸ್. ಯಾಕಂದರೆ ಈಗ ಎಲ್ಲ ಕಡೆ ನೀವು ನೋಡ್ಬೋದು ಆನ್ಲೈನ್ ಟೈಲರಿಂಗ್ ಅಂತ ಹೇಳ್ತಾರೆ. ನೀವು ಒಂದು ಏನಾದರೂ ಟಿಪ್ಸ್ ಕೇಳಬೇಕು ಅಂತ ಅಂದ್ರೂ ₹3000 ಕಟ್ಟಬೇಕು ಅಲ್ವಾ. ಪಾಪ ಎಲ್ಲರಿಗೂ ಆ ಸೌಲಭ್ಯ ಇರೋದಿಲ್ಲ, ಒಬ್ಬೊಬ್ಬರು ಕಷ್ಟದಲ್ಲಿರ್ತಾರೆ. ನೋಡ್ತಾ ಇರ್ಬೋದು ನೋಡಿ, ಇದನ್ನು ಈ ರೀತಿ ಕಟ್ ಮಾಡ್ತೀನಿ. ಆಯಿತಾ, ಇದಾದಮೇಲೆ ಈಗ ಫ್ರಂಟ್ ಪಾರ್ಟು ಆಯಿತು. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಪ್ರಿನ್ಸ್ ಕಟ್ಟು ಸಹಿತ ನಿಧಾನದಿಂದ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡಿ ಅಕ್ಕ ಅಂತ ಹೇಳ್ಬಿಟ್ಟು. ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಹಾಗೆಯೇ ಇಷ್ಟು ನಾವು ಫ್ರಂಟ್ ಆಯಿತು. ಇದನ್ನು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಮತ್ತೊಂದು ನೋಡಿ ಇಷ್ಟ ಆಯ್ತಲ್ವಾ, ಇದನ್ನು ನೀವು ಇಲ್ಲಿ 3/4 ಇಂಚಿಗೆ ಈ ರೀತಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಕಡಿಮೆ ಆಗುತ್ತೆ. 4 ಇಂಚಿಗೆ ಇಷ್ಟು ಇರುತ್ತಲ್ವಾ, ಇದು ಕಡಿಮೆ ಆಗುತ್ತೆ. ಆಗ ನಾವು ಕುತ್ತಿಗೆ ಅಗಲ ಜಾಸ್ತಿ ಇಟ್ವಿ, ಶೋಲ್ಡರ್ ಡ್ರಾಪ್ ಆಗುತ್ತೋ ಏನೋ ಅಂತೇಳಿ ಭಯ ಪಟ್ಕೊಳ್ಳೋಂಥ ಚಾನ್ಸೇ ಇರಲ್ಲ. ಇಷ್ಟು ಕಟ್ ಮಾಡಿಕೊಂಡು ನೀವು ಇಲ್ಲಿಗೂ ಇಷ್ಟು ಒಂದು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಆಗ ನಿಮಗೆ ಹುಕ್ಸ್ ಪಟ್ಟಿನೂ ತೀರಾ ದೊಡ್ಡದು ಬರೋದಿಲ್ಲ. ಹಾಗೆಯೇ ಇದೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎರಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಇಲ್ಲಿ ಹಾಕ್ಕೊಂಡು ನೀವು ಫಸ್ಟ್ ಹೀಗೆ ಕಟ್ ಮಾಡಿ. ಇಲ್ಲಿ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ನಿಮಗೆ ಫುಲ್ ವಿಡಿಯೋ ಹೇಳ್ಕೊಡ್ತೀನಿ, ಯಾಕಂದರೆ ಪದೇ ಕಸ್ಟಮರ್ ಬರ್ತಾಯಿದ್ರು. ಹಾಗಾಗಿ ಫ್ರೆಂಡ್ಸ್ ನಿಮಗೆ ಗೊತ್ತಾಯ್ತಲ್ಲ ಫಿಟ್ಟಿಂಗಲ್ಲಿ ಯಾಕೆ ಸರಿ ಬರಲ್ಲ, ಯಾಕೆ ಲೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ನನಗೆ ಸ್ಟ್ರೈಟ್ ಲೈನ್ ಬರೋದೇ ಇಲ್ಲ, ಪ್ಯಾರೆ ಬರುತ್ತೆ. ಫಿಟ್ಟಿಂಗ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋರು ನೀವು ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಂಡು ನೋಡ್ಕೊಳ್ಳಿ.